ಮಧ್ವಾಚಾರ್ಯರ ನಂತರ ವಾದಿರಾಜರೇ. ಅವರಿಗೆ ಕೆಲವೊಂದು ವರ್ಷ ಸಂತತಿ ಇರಲಿಲ್ಲ. ಆ ಗೌರಿ ದೇವಿಗೆ ದೈವ ಸಂಕಲ್ಪ ಅಂತ ಹೇಳೋದು, ಋಣಮಪಿ ನ ಚಲತಿ, ಇಲ್ಲಿ ಅವತಾರವಾಯಿತು. ಅವರೇ ಮುಂದೆ ವಾದಿರಾಜ ಸ್ವಾಮಿಗಳಾದ ಚರಿತ್ರೆ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಕುಂಬಾಶಿ ಆನೆಗುಡ್ಡೆ ದೇವಸ್ಥಾನದಲ್ಲಿ ಒಂದಿನ ಉಳ್ಕೊಂಡಿದ್ವು. ಬೆಳಗ್ಗೆ ಎದ್ದು ಇಲ್ಲಿ ಹೋಟೆಲಲ್ಲಿ ತಿಂಡಿ ತಿಂದು ನನಗೆ ತಲೆನೋವು ಅಂದರೆ ತಲೆನೋವು. ಎ ಸಿ ಆಗಲ್ಲ, ಎ ಸಿಗೆ ಉಳ್ಕೊಂಡಿದ್ದು. ಎ ಸಿ ಇಲ್ದಿದ್ರೆ ಇರೋಕ್ಕಾಗಲ್ಲ. ದೇವ್ರ ದರ್ಶನ ಆಯಿತು, ತಿಂಡಿ ಆಯಿತು. ಇಲ್ಲಿ ಸ್ವಾಮಿ ಕೊರಗಜ್ಜ ಕ್ಷೇತ್ರ ಇದೆ, ಮತ್ತು ಬಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಜನ್ಮಸ್ಥಳ ಹೂವಿನ ಕೆರೆ ಅಂತ ಇದೆ. ಓಟ್ ಬರೋಣ ಅಂತ ಅಂದ್ಕೊಂಡ್ವು. ನೋಡಿ, ತಿಂಡಿ ಆಯಿತು ಬೆಳಗ್ಗೆ 8 ಗಂಟೆ. ಸ್ವಲ್ಪ ಯಾಕೋ ಇದೊಂದು ರೋಸ್ ಮಿಲ್ಕ್ ಕುಡಿಯೋಣ ಅನ್ನಿಸ್ತು. ಇಲ್ಲಿ ತಿಂಡಿ ಎಲ್ಲ ಚೆನ್ನಾಗಿತ್ತು. ಬನ್ಸು, ಇಡ್ಲಿ, ಒಬ್ರೊಬ್ರು ಒಂದೊಂದು ತೊಗೊಂಡ್ರು, ಚೆನ್ನಾಗಿತ್ತು. ರೂಮಿಗೆ ಬಂದು ಇನ್ನೇನು ಹೊರಡ್ಬೇಕು ಅನ್ನೋ ಟೈಮಿಗೆ ಮಳೆ ನೋಡಿ. ಎಷ್ಟು ಬಿಸಿಲಿತ್ತು. ನಾನು ಇದು ಟ್ಯಾಂಕಿದ್ದು ತುಂಬ ಹೋಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಇಷ್ಟು ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಬಿಸಿಲು ಇದೆ, ಮಳೆನೂ ಇದೆ ನೋಡಿ. ಒಂಚೂರು ಜಾಸ್ತಿ ಮಿಕ್ಸ್ ಇದೆಯಾ ಅದ್ರೊಳಗೆ? ಪ್ರಸನ್ನ ಬೇರೆ, ರೇಣುಕಾ ಪ್ರಸನ್ನ ಬೇರೆ. ರೇಣುಕಾ ಪ್ರಸನ್ನ ನಮ್ಮ ಅದು ಒಂದು ಜೈಕಾರ ಹೇಳ್ರು. ಗಣಪತಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರ ಮೂರ್ತಿ ಲೆಫ್ಟ್ ಹೋಗಿ. ಹೂವಿನ ಕೆರೆ ದಾರಿ ಈ ರೋಡ್. ಸದ್ಯಕ್ಕೆ ಬೇಡ. ದೊಡ್ಡಬಳ್ಳಾಪುರ ರೈಟ್ ಇದೇ ಥರ ಚಕ್ಕೆ ಹಾಕ್ತೀನಿ. ರೌಂಡ್ ಚಕ್ಕೆನೆ ತುಂಬ ಒಳ್ಳೆಯದು. ರೌಂಡ್ ಚಕ್ಕೆ, ಮತ್ತು ಇದು ಟೊಳ್ಳಿ ಇರಬಾರ್ದು, ಗಟ್ಟಿ ಇರಬೇಕು ನೋಡಿ. ಈ ಥರ ಮುರಿಯೋಕ್ಕೂ ಆಗಲ್ಲ, ಅಷ್ಟು ಇದಾಗುತ್ತೆ. ಇದಾಗ್ತೀನಿ. ಎಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ, ಬೆಳಗ್ಗೆ ಎದ್ದು ಚಕ್ಕೆ ನೀರು ಕುಡೀರಿ, ಶುಂಠಿ ನೀರು ಕುಡೀರಿ ಅಂತಾರೆ. ನಾನು ಎಷ್ಟು ಐಟಮ್ ಹಾಕ್ತೀನಿ ಅಂತ ನೋಡಿ. ಇದು ಒಂದು ಶುಂಠಿ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಅರ್ಶಿನದ ಕೊಂಬು ಹಾಕ್ತೀನಿ, ಜಾಯಿಕಾಯಿ, ಏಲಕ್ಕಿ. ಇದರಲ್ಲಿ ಇದು ಸೋಂಪು ಮತ್ತು ಓಂಕಾಳು ಧನಿಯಾ ಮಿಕ್ಸ್ ಆಗಿದೆ. ಹಾಗಾಗಿ ಇದು ಧನಿಯಾ, ಓಂಕಾಳು, ಏಲಕ್ಕಿ ಹಾಕ್ತೀನಿ. ಇದು ಜೀರಿಗೆ ಹಾಕ್ತೀನಿ. ಕಲೋಂಜಿ ಎಲ್ರಿಗೂ ಗೊತ್ತು ಅಲ್ವಾ? ಕಲೋಂಜಿ ನಮ್ಮ ಕೂದಲಿಗೆ ಎಷ್ಟು ನಮಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದು ಕಲೋಂಜಿ, ಇದು ಸೋಂಪು. ಎಲ್ಲರೂ ಹೇಳ್ತಾರೆ ಡಾಕ್ಟ್ರು ಬೆಳಗ್ಗೆ ಎದ್ದು ಸೋಂಪು ನೀರು ಕುಡೀರಿ ಅಂತ ಅಂತಾರೆ ಅಲ್ವಾ? ನಾನು ಸೋಂಪು ಹಾಕ್ತೀನಿ. ಮತ್ತು ಲವಂಗನೂ ನಾನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತು ಲವಂಗ. ಇದು ಲಾಸ್ಟ್ ಬರ್ತೀನಿ ಇದೇನು ಅಂತ ಹೇಳಿ. ಇದು ಇಪ್ಲಿ ಕಾಳುಮೆಣಸಿಗಿಂತ ತುಂಬ ಒಳ್ಳೆಯದು ನಮಗೆ, ಫ್ಯಾಟ್ ಬರ್ನ್ ಮಾಡೋಕ್ಕೆಲ್ಲ. ಮೆಂತೆನೂ ಅಷ್ಟೇ ನಮಗೆ ತುಂಬ ಶುಗರ್ ಒಳ್ಳೆಯದು, ಮತ್ತು ಕೂದಲು ಬೆಳೆಯೋದು ಒಳ್ಳೆಯದು. ಇದಿಷ್ಟು ಹಾಕ್ತೀನಿ. ಇದು ಏನು, ನೆಲ್ಲಿಕಾಯಿ. ದಿನಾ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು, ಒಳ್ಳೆಯದು ಅಂತ ಹೇಳ್ತಾರೆ. ಒಣ ನೆಲ್ಲಿಕಾಯಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇದೆ. ಎಲ್ಲ ತಂದೆ ಹಾಕೋದು ನಾನು. ಇದಿಷ್ಟ ಆಯಿತು. ಈಗ ಮೇನ್ ವಿಷಯಕ್ಕೆ ಬರ್ತೀನಿ. ಅದು ಎಲ್ಲ ಮುಖ್ಯನೇ, ಆದರೆ ಇನ್ನೂ ಮುಖ್ಯದ ವಿಷಯಕ್ಕೆ ಬರ್ತೀನಿ. ಇದು ಅಕ್ಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀರಾ, ಅದನ್ನು ಹಾಕ್ತೀನಿ. ಎಷ್ಟು ಒಳ್ಳೆಯದು. ಆಮೇಲೆ ಇದು ಜೇಷ್ಠ ಮಧು ಪುಡಿ, ತುಂಬ ಸ್ವೀಟ್ ಆಗಿರುತ್ತೆ. ಜೇಷ್ಠ ಮಧು ಚಕ್ಕೆ ಬರುತ್ತೆ, ಆದರೆ ಚಕ್ಕೆ ಹಾಕಿದ್ರೆ ನಮಗೆ ಮಿಲ್ಲೋರು ಬೀಸ್ಕೊಡಲ್ಲ, ಯಾಕಂದರೆ ಜಲ್ದಿ ಹೋಗ್ಬಿಡುತ್ತಮ್ಮ, ನಾನು ಬೀಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೌಡ್ರ್ ತರಿಸ್ತೀನಿ, ತುಂಬ ಕಾಸ್ಟ್ಲಿ ಇರುತ್ತೆ ಈ ಪೌಡ್ರು. ಆಮೇಲೆ ಕರಿಬೇವು ಹಾಕ್ತೀನಿ. ಇದು ಏನು ಹೇಳಿ ನುಗ್ಗೆ ಸೊಪ್ಪಿನ ಪುಡಿ. ದಿನಾ ನುಗ್ಗೆ ಸೊಪ್ಪಿನ ಪುಡಿ ತಿನ್ನಬೇಕು ಅಂತ ಹೇಳ್ತಾರೆ. 1 ಸ್ಪೂನು ನೀರಲ್ಲಿ ಕಲ್ಸ್ಕೊಂಡು ಕುಡೀರಿ ಅಂತ ಆಯುರ್ವೇದ ಡಾಕ್ಟರ್ಗಳೆಲ್ಲ. ನಾನು ಹಾಗಾಗಿ ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ. ಇದು ಅಶ್ವಗಂಧ ಪೌಡರ್ ಹಾಕ್ತೀನಿ. ಅಶ್ವಗಂಧ ತುಂಬ ಒಳ್ಳೆಯದು. ನಾನು ಹಾಕೋ ಐಟಮ್ ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಒಳ್ಳೆಯದು ಎಲ್ಲ ಅಂತ. ಎಲ್ಲ ದಿನ ಒಂದೊಂದು ಪುಡಿ ತಿನ್ನಬೇಕು ಅಂತಾರೆ. ಇವಾಗ ನೀವು ಇವತ್ತಿದ್ದು ತಿಂದರೆ ನಾಳೆ ತಿನ್ನಲ್ಲ, ಇದು ತಿಂದರೆ ಇದು ನಾಳೆ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು, ಇಷ್ಟು ಐಟಮ್ ಹಾಕಿ, ಇನ್ನೂ 3 ಐಟಮ್ ಇದೆ, ಇಷ್ಟು ಹಾಕಿ ನಾನು ಮಾಡೋದು. ಎಷ್ಟು ನೋಡಿ, 1 2 3 4 5 6 7 8 9 10. 1 2 3 4 5 6 7 8 9 10. ಇದರಲ್ಲಿ 2 ಇದೆ. 10 11 12 13 14 15 15 16 17 18 19 19 3 22 ಐಟಮ್. ಇಷ್ಟು ಐಟಮ್ ಹಾಕಿ ನಾನು ಮಾಡೋದು. ಎಲ್ಲ ಮಾಡಿ ನಾನು ಈ ಥರ ಪೌಡರ್ ಮಾಡ್ತೀನಿ. ನಾನು ಪ್ಯಾಕಿಂಗು ಅಷ್ಟೇ ಡಬಲ್ ಪ್ಯಾಕಿಂಗ್ ಮಾಡ್ತೀನಿ. ಯಾಕಂದರೆ ಅಕ್ಸೆ ಬೀಜದ್ದು ಎಣ್ಣೆ ಪಸೆ ಬಿಡುತ್ತೆ, ಇದೆಲ್ಲ ಒಂಥರ ಎಣ್ಣೆ ಆಗುತ್ತೆ. ನಿಮ್ಮ ಕೈಗೆ ಸೇರೋವರೆಗೂ ನೋಡೋಕ್ಕಾಗಲ್ಲ, ಬೇಡ ಅಂತ ಹೇಳಿ ನೋಡಿ ಈ ಥರ ಪ್ಯಾಕ್ ಮಾಡಿರ್ತೀನಿ. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಶ್ರೀ ಸೋದೆ ವಾದಿರಾಜ ಮಹಾಸಂಸ್ಥಾನದ ಮುಖ್ಯ ಶಿಷ್ಯರಾದ ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರ ದಕ್ಷಿಣ ಪಾರ್ಶ್ವದ
ಪೌಳಿ ಸೇವೆ, ಶ್ರೀ ವಾದಿರಾಜ ಮಠ, ಹೂವಿನ ಕೆರೆ. ಭೂತರಾಜರು ಇದ್ದಾರೆ ಬಾರೆ, ಭೂತರಾಜರು ತೋರಿಸ್ತೀನಿ ಬಾ ಬಾ. ಒಳಗೆ ಬಿಡೋದು, ಕುಂಡೆಗೆ ದುಡ್ಡು ಹಾಕೋದು. ಶ್ರೀ ಭೂತರಾಜರ ಗುಡಿ, ಹೂವಿನ ಕೆರೆ ಮಠ. ನಾವು ಭೂತರಾಜರ ಪೂಜೆ ಮಾತ್ರ ಮಾಡೋದು. ಅಂದ್ರೆ ಸೌದೆಯಲ್ಲಿ ಹೋಗ್ತೀವಲ್ಲ, ಭೂತರಾಜಗೆ ಉರುಳಿಸ್ತೀವಿ, ಆ ಥರ ಇಲ್ಲೂ ಇದೆ, ಉರುಳಿಸ್ತಾರೆ. ಹಾಂ ಹಾಂ. ಬನ್ನಿ ಮೇಡಮ್, ಅಲ್ಲೋಗ್ರಿ. ಮುಂಚೆ ಬರೀ ಮಣ್ಣು ಆ ಜಾಗದಲ್ಲಿ ಹುಟ್ಟಿದ್ದು ಗದ್ದೆಯಲ್ಲಿ ಅವರು, ಅದಕ್ಕೆ ಅಲ್ಲೇ ಇದು ಮಾಡಿದ್ರು. ಬಂದಿದ್ವಿ ಲಾಸ್ಟ್ ಟೈಮ್ ಅಲ್ವಾ? ಬರ್ತೀವಿ ಸಾಧಾರಣ. ಬಟ್ ಅವಾಗ ಇದೆಲ್ಲ ಹಾಕೇ ಇರ್ಲಿಲ್ಲ. ಈಗ ಪುರಂದರ ಸಾರಣ್ಯ ಆಯ್ತಲ್ಲ, ಮೈಸೂರು ರಾಮಚಂದ್ರಾಚಾರ್ಯರು ಪುರಂದರ ಸಾರಣ್ಯ ಮಾಡಿದ್ರು. ಅದಕ್ಕೆ ಸೋದೆ ಮಾಡ್ತಿದ್ರು ಎಲ್ಲ. ತುಳಿಬಾರ್ದು. ಇಲ್ಲಿ ನೋಡು, ಇಲ್ಲೋ ಇದೆ, ತುಳಿಬಾರ್ದು. ಅದಾಟಿ ಇಬ್ರು ಈ ಕಡೆ ನೋಡ್ಕೊಂಡು ಬನ್ನಿ. ಅಳ್ತಿಲ್ಲ ಯಾವುದು, ನಡಿ. ಇಲ್ಲಾಂದ್ರೆ ಓಪನ್ ಜಾಗ ಇವೆಲ್ಲ. ನವಿಲ್ ನೋಡಿ, ನವಿಲೇನೋ ಕುಣಿಬೇಕು, ಕೋಗಿಲೆಯೋ ಹಾಡಬೇಕು, ಅಪ್ಪನ ತುಡಿಬೇಕು. ನವಿಲ್ ನೋಡಿ, ನವಿಲು ನವಿಲು ಮೆತ್ತಗೆ ಹೇಳ್ತಾ ಇದ್ದೀನಿ, ಇಲ್ದಿರ ಓಡೋಗ್ಬಿಡುತ್ತೆ ಅದು. ಬಾರೋ ಅಲ್ಲಿ ನೋಡಿ, ಬಾರೋ. ನೋಡಿ, ನಾನೇನು ಮಾತಾಡ್ತಾ ಇಲ್ಲ. ನಾನು ಈ ಥರ ಎಲ್ಲ ನನಗೆ ಹಚ್ಚ ಹಸಿರು ತುಂಬ ಇಷ್ಟ. ಸುಮ್ಮನೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಅಷ್ಟೇ, ಆದರೆ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದೀನಿ. ಗದ್ದೆ ನೋಡಿ. ಬಿಟ್ಬಿಡು ಬಿಟ್ಬಿಡು, ಬಾ ಇಲ್ಲೇ. ಎಲ್ಲಿ ಎಲ್ಲೋಯ್ತು? ಕಾಣಿಸ್ತಿಲ್ಲ. ಹೋಗ್ತಾ ಇದೆ ನೋಡು. ಹಾಂ, ಇಲ್ಲಿ ಕಾಣಿಸ್ತಿದ್ಯಾ? ನಂಗೆ ಹಾವು ಅಂದ್ರೆ ತುಂಬಾ ಇಷ್ಟ. ಹೋಗ್ತಿದ್ಯಲ್ಲ ಇಲ್ಲಿ. ಕೆರೆ ಹಾವು.
ತಾವರೆ. ವಾವ್. ಭಾವಿ ಸಮೀರ ಶ್ರೀ ವಾದಿರಾಜರ ಅವತಾರ ಪಾವನ ಸನ್ನಿಧಿ ಗೌರಿಗದ್ದೆ. ತಾವರೆವ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್. ಇಂಥ ಜಾಗದಲ್ಲಿ ಒಂದು ಪುಟ್ಟು ಮನೆ, ಪುಟ್ಟದಂದರೆ ಪುಟ್ಟು ಮನೆ ಮಾಡ್ಕೊಂಡು ನನ್ನ ಅರಮನೆ ಇದೆಯಲ್ಲ, ನನ್ನ ಅರಮನೆ ಅಷ್ಟು ಮಾಡ್ಕೊಂಡಿದ್ದು ಬಿಟ್ರೆ ಅದ್ರ ಮುಂದೆ ಸ್ವರ್ಗ ಮತ್ತೊಂದಿಲ್ಲ ಅಲ್ವಾ. ಹೇಳ್ತಾರೆ ಇವ್ರ ಆಚಾರ ಎಲ್ಲ ಹೇಳ್ತಾರೆ. ಏನು ಬೇಡ ಇರ್ತಾರೆ. ನೀನು ಕೈ ಹಿಡಿತಂದ ಕುಡಿ. ನಿಮಿಷ ಅಮ್ಮನ ನೋಡಿ ಮಂಜು ಇಲ್ಲಿ ಬಾ ನಾ ಇಟ್ಕೋತೀನಿ ಬಾ. ಕೊಟ್ಟು ಈ ಕಡೆ ಬಾ. ತುಳಸಿ ತಗೋ. ತೀರ್ಥ ಕೊಟ್ಬಿಡಿ. ತೀರ್ಥ ಕೊಟ್ಟು ಭಾರ್ಗವ್ ತುಳಸಿ ಕೊಡ್ಬೇಕು. ತುಳಸಿ ನಿರ್ಮಾಣ ಎಲ್ಲರಿಗೂ ಆಯ್ತಲ್ವಾ. ಮೇಲಿಂದ ಬನ್ನಿ ಪ್ರದಕ್ಷಿಣೆ. ವಾದಿರಾಜ ಸ್ವಾಮಿಗಳು ಇಲ್ಲಿ ಹುಟ್ಟಿದ್ದು, ಅವರು ಮನೆ ಒಳಗೆ ಹುಟ್ಟಿದ್ದಲ್ಲ. ಈಗ ನೀವು ಅಲ್ಲಿ ಮನೆಗೆ ಬಂದ್ರಿ, ಅದು ಮನೆ ಅಲ್ಲ, ಈಗ ಮಠವಾದ್ದು. ಅಲ್ಲೇ ಅವ್ರ ಮನೆ ಇತ್ತು. ಅವರ ತಂದೆಯ ಹೆಸರು ರಾಮಾಚಾರ್ಯ, ತಾಯಿ ಗೌರಿದೇವಿ. ತುಂಬು ಗರ್ಭಿಣಿ, ಹೆರಿಗೆ ಸೂಚನೆ ಇಲ್ಲ. ಇಲ್ಲಿಗೆ ಬಂದರು. ಇಲ್ಲಿ ಹಸು ಬಂದಿದೆ, ಧಾನ್ಯ ತಿಂತ ಉಂಟು, ದೂರ ಮಾಡ್ತೇನೆ ಅಂತ ಯೋಚಿಸಿ ಬಂದಾಗ ಇಲ್ಲಿಯೇ ಅವತಾರವಾಯಿತು. ಗದ್ದೆಯಲ್ಲಿ ಯಾವ ಸೂಚನೆಯೂ ಇಲ್ಲ. ಇದಕ್ಕೆ ಆದ ಕಾರಣ ಇದಕ್ಕೆ ಗೌರಿ ಗದ್ದೆ ಅಂತ ಕರೀತಾರೆ. ಅಮ್ಮನ ಹೆಸರು ಗೌರಿ, ಅವರ ಹೆಸರು ವಾದಿರಾಜ ಅಲ್ಲ, ಭೂವರಾಹ ಎಂಬ ಒಟುವೆ ವಾದಿರಾಜ ಸ್ವಾಮಿಗಳಾದರು. 1480ರಲ್ಲಿ ಇಲ್ಲಿ ಹುಟ್ಟಿದ್ದು. ಇಂದಿಗೆ 546 ವರ್ಷ ಆಯಿತು ಅವರು ಹುಟ್ಟೋದಾದರೆ. ಅವರು ಜರಾಮರಣ ವರ್ಜಿತರು, ಅವತಾರ ಪುರುಷರು, ಅವತಾರ ಮಾಡಿದ್ದು. 120 ವರ್ಷ 1 ತಿಂಗಳು 6 ದಿವಸ ಅವರು ಇಲ್ಲಿದ್ದರು ಇಹದಲ್ಲಿ. ಸಶರೀರ ವೃಂದಾವನ ಪ್ರವೇಶ ಮಾಡಿದ್ದು ಸೋದೆ ಅಂತ ಕೇಳಿರ್ಬೋದು. ಒಂದು ಉತ್ತರ ಕನ್ನಡದಲ್ಲಿ ಒಂದು ಕ್ಷೇತ್ರ ಇದೆ, ಅಲ್ಲಿ ಸಶರೀರ ಮುಂಚಿತವಾಗೇ ತಿಳಿಸಿದ್ದಾರೆ, ಈ ಮುಹೂರ್ತಕ್ಕೆ ನಾನು ದೇಹ ತ್ಯಾಗ ಮಾಡ್ತೇನೆ ಅಂತ. ಅಂತೆಯೇ ಸಾವಿರಾರು ಜನರ ಸಮ್ಮುಖದಲ್ಲಿ ವೃಂದಾವನ ಪ್ರವೇಶ ಮಾಡೋದು. ಜೀವಂತ ಇರುವಾಗಲೇ ವೃಂದಾವನ ಪ್ರವೇಶ ಮಾಡಿದ್ದು. ಅಂಥ ಮಹಾಮಹಿಮರು ಮಾಧ್ವಪೀಠದಲ್ಲೇ ಮೊದಲಿಗರೆ ವಾದಿರಾಜರು. ಮಧ್ವಾಚಾರ್ಯರು ಎಷ್ಟೋ ಮೇಲ್ಮಟ್ಟದವರು ಯೋಗ್ಯತೆಯಲ್ಲಿ ಅವರದ್ದು ವೃಂದಾವನ ಇಲ್ಲ, ಅವರು ಅದೃಶ್ಯರಾದ. 2ನೇ ವಾದಿರಾಜ ಸ್ವಾಮಿಗಳು ವೃಂದಾವನ ಪ್ರವೇಶ ಮಾಡಿದ್ದು. ಮಹಾ ತಪಸ್ವಿಗಳು. ಮಧ್ವಾಚಾರ್ಯರ ನಂತರ ವಾದಿರಾಜರೇ ಅವತಾರ ಪುರುಷರು, ತಪಸ್ವಿಗಳು, ಶಾಪಾನುಗ್ರಹ ಶಕ್ತರು. ಈ ಎಲ್ಲ ಒಂದು ಬಿರುದನ್ನು ವಾದಿರಾಜರು ಹೊಂದಿದ್ದಾರೆ. ಇನ್ನು ಅವರ ಚರಿತ್ರೆ ಅಂದರೆ ತುಂಬ ದೊಡ್ಡದಿದೆ. ಇದನ್ನು ಮಾತ್ರ ಹೇಳಿದೆ, ಇಲ್ಲಿ ಹುಟ್ಟಿದ ವಿಚಾರವನ್ನು ಹೇಳಿದೆ. ಕೆಲವೊಂದು ವರ್ಷ ಆ ತಾಯಿಗೆ ಮಕ್ಕಳಿರಲಿಲ್ಲ. ಯಾಕೆ ಹುಟ್ಟಿದ್ರು ಗದ್ದೆಯಲ್ಲಿ ಅಂತ ಒಂದು ಪ್ರಶ್ನೆ ಬರ್ತದೆ. ಮನೆಯಲ್ಲಿ ಯಾಕೆ ಹುಟ್ಟಲಿಲ್ಲ, ಅಥವಾ ಯಾವುದಾದ್ರು ಒಂದು ಬಿಲ್ಡಿಂಗ್ಗಳು ಹುಟ್ಟಬೇಕಲ್ವ. ಮನೆ ಹತ್ತಿರ ಇದೆ, ಅದು ಬಿಟ್ಟು ಇಲ್ಲಿ ಯಾಕೆ ಹುಟ್ಟಿದ್ರು ಅಂದರೆ, ಅವರಿಗೆ ಕೆಲವೊಂದು ವರ್ಷ ಸಂತತಿ ಇರಲಿಲ್ಲ ಆ ಗೌರಿ ದೇವಿಗೆ. ಅವರು ಪ್ರಾರ್ಥಿಸಿಕೊಂಡ್ರು ದೇವರಲ್ಲಿ, ನನಗೆ ಪುತ್ರ ಸಂತಾನವೇ ಆಗಬೇಕು, ಪುತ್ರ ಸಂತಾನವಾದದ್ದಾದರೆ ದೇವರಿಗೆ ನನ್ನದ್ದಾದ ಒಂದು ಹರಿಕೆ ಕೊಡ್ತೇನೆ, 1,00,000 ಆಭರಣ ಕೊಡ್ತೇನೆ ಅಂತ ದೇವರಲ್ಲಿ ಬೇಡಿಕೊಂಡ್ರು. ಅದೇ ಸಮಯದಲ್ಲಿ ಅಷ್ಟಮಠಗಳಲ್ಲಿ ಒಂದಾದ ಕುಂಭಾಸಿ ಮಠ, ಅದು ಊರಿನ ಹೆಸರು. ಕುಂಭಾಸಿದ ಒಬ್ಬರು ಯತಿಗಳಿದ್ದರು, ತಪಸ್ವಿಗಳು. ಅವರು ಹೇಳಿದ ಹಾಗೆ ಆಗ್ತಾರೆ. ದಂಪತಿಗಳು ಅವರಲ್ಲಿ ಹೋಗಿ ಪ್ರಾರ್ಥಿಸಿಕೊಂಡ್ರು, ಪುತ್ರ ಸಂತಾನ ಆಗುವಂತೆ ಅನುಗ್ರಹ ಮಾಡಿ. ಯೋಗ್ಯವಾದ ಬಯಕೆ, ಸಲಹೆ, ಇನ್ನೆಲ್ಲದ ಸಂತೋಷವಾಯಿತು ಯತಿಗಳಿಗೆ. ದಂಪತಿಗಳನ್ನು ನೋಡಿದರೆ ನಿಮಗೆ ನಿಶ್ಚಯವಾಗಿಯೂ ಪುತ್ರ ಸಂತಾನವೇ ಆದರೂ, ಆದರೆ ಒಂದು ಕಂಡೀಷನ್, ಕರಾರು ವಿಧಿಸ್ತೇನೆ,
ಹುಟ್ಟಿದ ಮಗುವನ್ನು ನನಗೆ ಕೊಡಿ, ಅವರಿಗೆ ಕೊಡೋದು ಸನ್ಯಾಸಿ ಆಗಬೇಕು, ನನ್ನ ಶಿಷ್ಯನಾಗಲಿ, ನನ್ನ ಉತ್ತರಾಧಿಕಾರಿ ಆಗಲಿ. ಇದಕ್ಕೆ ಉತ್ತರ ಇಲ್ಲ. ಉತ್ತರಾಧಿ ಯಾವಾಗಲೂ ಮಕ್ಕಳು ಬೇಕಂದರೆ ಸನ್ಯಾಸಿ ಆಗಲಿಕ್ಕೆ ಯಾರು ಕೊಡ್ತಾರಾ? ನಿಮ್ಮ ಮಗು ನಮಗೆ ಕೊಡಿ ಅಂದರೆ ಇದರ ಅರ್ಥ ಉಂಟಾ? ಇಲ್ಲ. ಈ ಮಾತು ಕೇಳಿ ದಂಪತಿಗಳು ಗಂಭೀರವಾಗಿ ನಿಂತುಬಿಟ್ರು. ಉತ್ತರ ಇಲ್ಲ, ಸಕಲವೂ ತಿಳಿದಿದೆ. ಹುಟ್ಟಿದ ಮಗುವನ್ನು ನಮಗೆ ಕೊಡಿ ಅಂದರೆ ಯಾರು ಕೊಡ್ತಾರೆ? ವಿದ್ಯಾಭ್ಯಾಸ ಶಿಷ್ಯನಾಗಲಿ ಅಂದರೆ 2 ವರ್ಷ ವಿದ್ಯೆ ಮಾಡಿ ಮನೆಗೆ ಕರೆತರುವುದು. ಇವರು ಅದಕ್ಕಾಗಿ ಕೇಳಿದ್ದೇ ಅಲ್ಲ. ಈಗ ಸಂದಿಗ್ಧತೆ ಉಂಟಾಯಿತು. ಹೆತ್ತ ತಾಯಿಗೆ ಮಗುವ, ಈ ಅನುಗ್ರಹ ಮಾಡಿದ ಯತಿಗೆ ಮಗುವ. ಯತಿ ತನಗೂ ಬೇಕು. ದಂಪತಿಗಳ ಮುಖ ನೋಡಿದರೆ ಗೊತ್ತಾಗ್ತದೆ, ಕೇಳೋದು ಅಲ್ಲ ಕೊಡೋದಿಲ್ಲ ಅಂತೇಳಿ. ಆಗ ಅವರೇ ಒಂದು ಸಮಾಧಾನ ಪಡಿಸ್ತಾರೆ. ಯೋಚಿಸಬೇಡಿ, ನಾನು ಒಂದು ವಾಕ್ಯವನ್ನು ಹೇಳಿದ್ದೇನೆ, ನೀವು ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳೋದು ಬೇಡ. ಆದರೆ ಇದೇ ವಿಚಾರದಲ್ಲಿ ನಾನು ಸಣ್ಣ ಕರಾರು ವಿಧಿಸ್ತೇನೆ ಮಾತ್ರ. ಅದರಲ್ಲಿ ನೀವು ತೇರುಗಡೆ ಹೊಂದಿದರೆ, ನಿಮ್ಮನ್ನು ತೇರುಗಡೆ ಹೊಂದಿಸಿದರೆ ದೇವರು, ಆ ಮಗು ನಿಮಗೆ, ಇಲ್ಲದಿದ್ದರೆ ನಮಗೆ ಕೊಡಿ. ಇವರದ್ದು ಕರಾರೇನು? ಸುಲಭವಾದ್ದೆ. ನೀವು ಪ್ರಯತ್ನಿಸಿ, ನಿಮ್ಮ ಮಗು ನಿಮ್ಮ ಮನೆಗೆ ಅಥವಾ ಯಾವುದೇ ಮನೆ ಒಳಗೆ ಅಥವಾ ಯಾವುದೇ ಬಿಲ್ಡಿಂಗ್ ಒಳಗೆ ಜನಿಸಿದರೆ ಆ ಮಗು ನಮಗೆ ಬೇಡ, ನಮ್ಮದಲ್ಲ ಅಂತ ತಿಳಿತೇವೆ. ಹೊರಗೆ ಹತ್ತಿರ ಮಾತ್ರ ಕೊಡ್ತೀರಾ? ಯೋಚನೆ ಮಾಡಿ ಉತ್ತರ ಕೊಡಿ. ನಮ್ಮದ್ದೇನು ಬಲವಂತ ಇಲ್ಲ. ದಂಪತಿಗಳು ಇದು ಸುಲಭ ಅಲ್ವಾ? ದಂಪತಿಗಳು ಯೋಚಿಸಿದರು, ಇದಕ್ಕೆ ಆಗಬಹುದು ಅಂತ ಒಪ್ಪಿಗೆ ಸೂಚಿಸಿದರು. ಏನು ತೊಂದರೆ, ನಾವು ಪ್ರಯತ್ನ ಮಾಡ್ತೇವೆ, ಮನೆ ಒಳಗೆ ಇರ್ತದೆ, ಮನೆ ಒಳಗೆ ಹೊಡೆದು ಯಾವುದಾದ್ರು ಬಿಲ್ಡಿಂಗ್ ಹೊರಗೆ ಹೆರಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಅನುಗ್ರಹ ಮಾಡಿ ಎಂದರು. ಮಹಾತ್ಮರಾಡಿದ ಮಾತು ಖುಷಿಯಾಗುವುದಿಲ್ಲ. ಫಲವಂತರಾಕ್ಷರ ನೀಡಿದರು. ಕೂಡಲೇ ಗರ್ಭವತಿ ಅಲ್ಲವಳು. ಮತ್ತೆ ಯೋಚನೆ ಮಾಡ್ತಾರೆ, ನಮಗೆಲ್ಲ ತಿಳಿದ ಹಾಗೆ ಯತಿಗಳೇನು ಸಾಮಾನ್ಯರಲ್ಲ, ತಪಸ್ವಿಗಳಲ್ಲಿ ತಪಸ್ವಿಗಳು. ಯಾಕೆ? ಉದಾಹರಣೆ ಇವರೇ. ಕೆಲವೊಂದು ವರ್ಷ ಮಕ್ಕಳಿಲ್ಲದೇನೆ ಆ ಯತಿಗಳು ಗಂಡು ಸಂತಾನ ಆಗಲಿ ಹೇಳಿದ ಕೂಡಲೇ ಇವಳು ಗರ್ಭವತಿ ಆಗಬೇಕಾದ್ರೆ ಅವರ ಮಾತಿಗೆ ಎಷ್ಟೊಂದು ಪರಮಾತ್ಮನ ಒಲುಮೆ, ಅನುಗ್ರಹ ಇದೆ. ಈಗ ಹೊರಗೆ ಆಗ್ತದೆ. ಇದಕ್ಕೇನು ಉಪಾಯ ಮಾಡೋಣ ಅಂಥೇಳಿ 8 ತಿಂಗಳ ನಂತರ ಮನೆಯಿಂದ ಹೊರಗೆ ಬರಲಿಲ್ಲ. ಸಂತೋಷವಾಗಿ ಮನೆ ಒಳಗೆ ಇದ್ಲು. ಆಚಾರ್ಯರೇ ಹೇಳಿದ್ದವರು, ಗಂಡ ಯಾವ ಸಂದರ್ಭ ಬಂದರೂ ಹೊರಗೆ ಹೋಗಬೇಡ, ನಾನೇ ಹೋಗ್ತೇನೆ ಸಂದರ್ಭ, ನೀನು ಮನೆ ಒಳಗೆ ಕೂತ್ಕೊಳ್ಳು, ನೋಡು ಹೇಗೆ ಹೆರಿಗೆ ಹೊರಗೆ ಆಗ್ತದೆ. ಇದಕ್ಕಿಂತ ಬೇರೆ ಉಪಾಯವೇ ಇಲ್ಲ. ದೈವ ಸಂಕಲ್ಪ ಅಂತ ಹೇಳೋದು ಇದಕ್ಕೆ. ಮನೆಯಲ್ಲಿ ಇಬ್ಬರೇ ಇರೋದು. ಆಚಾರ್ಯರು ತುಂಬ ನಿಷ್ಠಾವಂತರು, ಆಚಾರವಂತರು. ಏಕಾದಶಿ ನಿರಾಹಾರ, ದಶಮಿ ಏಕಭುಕ್ತ್ವ, ದ್ವಾದಶಿ ಊಟಕ್ಕೆ ಕೊಳ್ತಿದ್ದಾರಷ್ಟೇ. ಇದು ಒಂದೇ ಗದ್ದೆ, ಜೀವನಕ್ಕೆ ಗದ್ದೆಯಲ್ಲಿ ಹೊಸು ಬಂದಿದೆ. ಇದು ದೊಡ್ಡದಲ್ಲ. 1 ಲಕ್ಷ ಹರಕೆ ಹೇಳಿಕೊಂಡಳು, ಹೊಸು ಬಂತು ಅಂತ ಇಲ್ಲಿ ಬರ್ತಾಳೆ? ಬರಲಿಕ್ಕೆ ಸಾಧ್ಯವೇ ಇಲ್ಲ. 8 ತಿಂಗಳ ನಂತರ ಒಂದು ದಿನವೂ ಬಾರದೇ ಇದ್ದವಳು, ಕೇವಲ ಒಂದು ಹೊಸು ನೆಪ ಇಟ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಅವಳು ಯಾಕೆ ಬಂದ್ಲು ಅಂದರೆ ಅವಳು ಮಾಡತಕ್ಕ ಧರ್ಮ ಅಂಥೇಳಿ ಅಡ್ಡಗೋಡೆ ಆಗಿ ಬಂತು ನೋಡಿ. ಈ ಸಂದರ್ಭದಲ್ಲಿ ಆಚಾರ್ಯರು ಎದ್ರೆ ಏನಾಗ್ತದೆ? ಏಕಾದಶಿ ಫಲ ಬರೋದಿಲ್ಲ. ಅದೊಂದು ಮಹಾವೃತದ. ದ್ವಾದಶಿ ಪೂರ್ಣ ಊಟ ಆಗಬೇಕು. ಪೂರ್ಣ ಊಟವಾಗಿ ಕೃಷ್ಣಾರ್ಪಣೆ ಬಿಟ್ಟರೆ ಮಾತ್ರ ಏಕಾದಶಿ ಫಲ ಬರ್ತದೆ. ತಾನು ಹೇಗಿದ್ದೇನೆ? ಆರೋಗ್ಯವಾಗಿದ್ದೇನೆ. ಯಾವ ಸ್ತ್ರೀಯರಿಗೂ 1-2 ನಿಮಿಷದಲ್ಲಿ ಹೆರಿಗೆ ಆಗೋದಿಲ್ಲ. 2 ನಿಮಿಷಕ್ಕೆ ಹಸುವನ್ನು ದೂರ ಮಾಡಿ ಮನೆಗೆ ಬರ್ತೇನೆ ಅಂತ ಇಲ್ಲಿಗೆ ಬಂದದ್ದು. ಅವಳದ್ದೇನೋ ತಪ್ಪಿಲ್ಲ. ಈ ಧರ್ಮವನ್ನು ಅಡ್ಡ ಕೊಟ್ಟದ್ದು ಯಾಕೆ ನೋಡಿ? ತಿಥಿಯಲ್ಲಿ ಪಾಡ್ಯ ವಿಧಿಗೆ ಯಾವುದೇ ಬಂದಿದ್ದರೆ ಆಚಾರ್ಯರು ಊಟಕ್ಕೆ ಕುಳಿತಿದ್ರು, ಎದ್ದು ಬರ್ತಿದ್ರು, ಮತ್ತೊಂದು ಊಟ ಮಾಡಬಹುದು. ದ್ವಾದಶಿಗೆ ಅದಿಲ್ಲ ನೋಡಿ. ಆಗ 2.5 ದಿನ ಉಪವಾಸ ಬೇರೆ, ಏಕಾದಶಿ ಫಲ ಬಾರದೆ ಇರುವುದು ಹೊರೆ ಬೇರೆ. ಹಾಗಾಗಿ ಅವಳು ಇಲ್ಲಿಗೆ ಬಂದರು. ಇದಕ್ಕೆ ದೈವ ಸಂಕಲ್ಪ ಅಂತ ಹೇಳೋದು. ಋಣಮಪಿ ನ ಚಲತಿ. ಇಲ್ಲಿ ಅವತಾರವಾಯಿತು. ಅವರೇ ಮುಂದೆ ವಾದಿರಾಜ ಸ್ವಾಮಿಗಳಾದ. ಚರಿತ್ರೆ ಬೇಕಾದಷ್ಟಿದೆ. ಇಲ್ಲಿ ಬಂದದ್ದು ಯಾಕೆ ಅಂತ ಹೇಳಿದೆ. ಸರಿ, ತಡ ಆಗ್ತದಲ್ವ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಆಚಾರ್ಯರು. ವಾದಿರಾಜರದ್ದು ಜನ್ಮ ಹೇಗಾಯಿತು ಅಂತ. ಟೈಮ್ ಇಲ್ಲ, ನಾವು ಕಮಲಶಿಲೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಕಮಲ ನೋಡಿ. ತುಂಬ ಚೆನ್ನಾಗಿ ಹೇಳಿದ್ರಲ್ವ. ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡೆ, ಎಂಡ್ ಮಾಡಲ್ಲ. ನಾನು ಹೇಳಿದ್ದೀನಲ್ಲ ತುಂಬ ಸರಿ, ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ. ನಾನು 4 ಜನ ನೋಡಿದ್ರು ಖುಷಿ ಪಡ್ತೀನಿ, 40 ಲಕ್ಷ ಜನ ನೋಡಿದ್ರು ಖುಷಿ ಪಡ್ತೀನಿ. ಆದರೆ ನನಗೆ ವಯಸ್ಸಾದಮೇಲೆ ನನಗೆಲ್ಲೂ ಓಡಾಡೋಕ್ಕಾಗದೇ ಇದ್ದಾಗ, ಮನೆಯಲ್ಲೇ ಮಲಗಿದ್ದೀನಿ ಅಂದಾಗ
ಅಂದಾಗ ಆಯಿತಾ. ನಾನು ಈ ವಿಡಿಯೋನೆಲ್ಲ ನೋಡ್ಕೊಂಡಿರ್ಬೋದು, ನಾನು ಇಲ್ಲಿ ಹೋಗಿದ್ನಾ, ನಾನು ಅಲ್ಲಿ ಹೋಗಿದ್ನಾ ಅಂತ. ಯಾಕಂದರೆ ಇವಾಗ ಕಳೆದ ತಿಂಗಳು ನಾನು 2 ತಿಂಗಳಾಯ್ತು ಬದ್ರಿ ಕೇದಾರ್ನಾಥ್ಗೆ ಹೋಗಿದ್ದೆ. ಈಗ ನನಗದು ಅಷ್ಟು ನೆನಪಿಲ್ಲ. ವಿಡಿಯೋ ನೋಡಿದ್ರೆ ನೆನಪಾಗುತ್ತೆ ನೋಡಿ, ನವಿಲಿದೆ ಅಲ್ಲಿ, ವಿಡಿಯೋ ನೋಡಿದ್ರೆ ನೆನಪಾಗುತ್ತೆ. ಹಂಗೆ ವಿಡಿಯೋಗಳು ನೋಡಿಕೊಂಡು ಇರ್ಬೋದು ನೋಡಿ. ಹಾವು ನೋಡಿ. ಏಯ್ ರಂಜು ಹೊರಟೋಯ್ತು, ನಾನು ಕರಿಯೋಷ್ಟೊತ್ತಿಗೆ ಹೊರಟೋಯ್ತು. ಅದಕ್ಕೆ ನಾನು ವೀಡಿಯೋನೆಲ್ಲೂ ಎಂಡ್ ಮಾಡಲ್ಲ. ರಂಜು ದೊಡ್ಡದೋಯ್ತು. ಒಂದೆಲಗ ನೋಡಿ, ಒಂದೆಲಗ ಬಸ್ಲೆ ಸೊಪ್ಪು. ವಾವ್ ರಂಜು, ಒಂದು ದೊಡ್ಡದು ಹೋಯ್ತು. ಅದೇ ಇರ್ಬೋದು ಮೋಸ್ಟ್ಲಿ. ಎಲ್ಲ ಇದೆ ನೋಡಿ, ನೀನು ಇರೋ ಕಡೆ ನೀನು ನೋಡ್ತಾ ಇಲ್ಲ, ಇಲ್ಲದೆ ಇರೋ ಕಡೆ ಸುಮ್ಮನೆ ಎದುರ್ತಾ ಇದೀಯ. ನವಿಲ್ ನೋಡು ಕಂದ ಅಲ್ಲಿ. ನೋಡಿ ನಾನು ಸ್ಲಿಪ್ಪರ್ ಅಲ್ಲಿ ಬಿಟ್ಟೆ ಅಂತಾನೆ ಗೊತ್ತಿಲ್ಲ. ಬಂದಿದ್ದೆ, ಇಲ್ಲಿ ಬಿಟ್ಟೆ ಅನ್ಸುತ್ತೆ. ನವಿಲ್ ನೋಡ್ತಾ ಇರೋ ಹುಳ ಕಾಣೋದೇ ಇಲ್ಲ. ನೋಡಿ ಹುಳ ಅದೇನು ಮಾಡಲ್ವೇ? ಏನಕ್ಕೆ ಕಚ್ಚತ್ತದು? ಅಲ್ಲಿ ಹುಳಕ್ಕೆ ಇಲ್ಲ, ಸುಂಟೆ ಹೇಗಿರ್ಬೋದು. ಎಲ್ಲಿದೆ ಅಲ್ಲಿ ಹುಳ? ಪಾರಿಜಾತ. ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ವಾದಿರಾಜರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.